ಇಷ್ಟು ಅನ್ನ ಹಾಕೊಳ್ತೀವಿ, ಸಾಂಬಾರು ಹಾಕೊಳ್ತೀವಿ. ಇಟ್ಸ್ ನಾಟ್ ಪಾಸಿಬಲ್. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾಳುಗಳು ನಿಮ್ಮ ಮನೇಲಿ ಬ್ರೈನ್ಸ್ ಕಾಳುಗಳು ಗೊತ್ತಾ, ಕಡಲೆಕಾಳು, ಹೆಸರು ಕಾಳೆಲ್ಲ ಇದೆಯಲ್ವಾ. ಸೊ ಇದನ್ನ ನಾವು ಏನಂದ್ರೆ ರಾತ್ರಿ ನೆನೆ ಇಟ್ಟು ಮೊಳಕೆ ಕಟ್ಟಿ ಸಾಂಬಾರ್ ಮಾಡಿ ತಿಂದಾಗ ನಮ್ಗೆ ಇನ್ನೂ ಅತಿ ಹೆಚ್ಚಾಗಿ ಬಾಡಿಗೆ ರಿಕ್ವೈರ್ಮೆಂಟ್ ಸಿಗುತ್ತೆ. ಗೊತ್ತಾಯ್ತಾ? ಸೊ ನೀವು ನಿಮ್ಮ ಮನೇಲಿ ನೀವೇನ್ ಮಾಡ್ಬೇಕಂದ್ರೆ ಅಮ್ಮನಿಗೆ ಹೇಳ್ಬೇಕು, ಬರೀ ನೀವು ಅನ್ನ ಸಾಂಬಾರ್ ಮಾಡ್ಬೇಡಮ್ಮ, ಸೊಪ್ಪು ತರಕಾರಿಗಳನ್ನ ಕೊಡಿ, ಅದ್ರ ಜೊತೆಗೆ ಮೊಟ್ಟೆ. ಸೊ ಇಂಥದ್ದು ಬ್ಯಾಲೆನ್ಸ್ ಮಾಡಿ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಫುಡ್ ಸಪ್ರೇಟ್ ಆಗಿ ಸಿಗ್ತಾ ಇದೆ, ಅವ್ರಿಗೆಲ್ಲರಿಗೂ ಸಪ್ರೇಟ್ ಆಗಿ ಫುಡ್ ಸಿಗ್ತಾ ಇದೆ. ಸುಮಾರು ಮಕ್ಕಳು ತರಕಾರಿ ಹೊರಗಡೆ ಹಾಕ್ತಾರೆ ಸರ್, ತರಕಾರಿ ತಿನ್ನೋದಿಲ್ಲ. ತರಕಾರಿ ಮೇಜರ್ ಆಗಿ ನಾವು ಅನ್ನನ ಕಮ್ಮಿ ಮಾಡಿ. ಸೊ ನಾವು ನಮ್ಮ ದೇಹಕ್ಕೆ ಬರೀ ಎಕ್ಸರ್ಸೈಸ್ ಮಾಡೋದು, ಊಟ ಮಾಡೋದು ಅಂದ್ರೆ ಸಾಲದು. ಎವ್ರಿಥಿಂಗ್ ಇಸ್ ರಿಕ್ವೈರ್ಡ್. ಅಂದ್ರೆ ಒಳ್ಳೆ ನಿದ್ರೆನೂ ಸಹ ಇಂಪಾರ್ಟೆಂಟ್ ಇದೆ, ಅಷ್ಟೇ ಎಕ್ಸರ್ಸೈಸ್ ಸಹ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಮೇಡಮ್ ಇವತ್ತು ಮೆನ್ಷನ್ ಮಾಡಿದ್ರೆ ಸಮತೋಲನ ಆಹಾರ. ಸೊ ಇದೊಂದು ಒಳ್ಳೆ ಟಾಪಿಕ್. ಈ ಟಾಪಿಕ್ ಬಗ್ಗೆ ಮಾಹಿತಿ ಆಗಲೇಬೇಕಾಗುತ್ತೆ. ಸೊ ಈ ಡಯಟ್ ಅಲ್ಲೂ ಸಹ ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಮ್ಮ ದೇಹಕ್ಕೆ ಸಫಿಷಿಯಂಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ಗೆ ನಾವು ಇಲ್ಲಿ ಗಿಡ ನಟ್ಬಿಟ್ಟು ನೀರು ಹಾಕಿದ್ರೆ ಬರೀ ನೀರು ತಂದ್ರೆ ಮಾತ್ರ ಬರುತ್ತೆ, ಗಿಡ ಬರಲ್ಲ ಅಲ್ವಾ. ನಾವು ಬರೀ ಅನ್ನ ಸಾಂಬಾರ್ ತಿಂದ್ರೆ ಸಾಲದು. ಅದ್ರ ಜೊತೆಗೆ ತರಕಾರಿ ಮ್ಯಾಕ್ಸಿಮಮ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಕೂಲ್ ಮಟ್ಟದಲ್ಲಿ ಯಾಕೆ ಕೊಡ್ತಿದ್ದಾರೆ, ಕೆಲವು ಟೈಮಲ್ಲಿ ಕೆಲವು ಮನೇಲಿ ಸಿಗಲ್ಲ. ಆ ಬೆನಿಫಿಟ್ಸ್ ಗಳನ್ನ ನಮ್ಮ ಸ್ಕೂಲಲ್ಲೇ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಯಾವುದೇ ವಸ್ತುನ ವೇಸ್ಟ್ ಮಾಡಬೇಡಿ, ಯಾಕಂದ್ರೆ ಸಿಗದೇ ಇರೋ ತುಂಬಾ ಜನ ಇದ್ದಾರೆ. ಹಾಗೆ ನಮಗೆ ಸ್ಕೂಲಲ್ಲಿ ಸಿಗ್ತಾ ಇದೆ. ಅದರ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ಆಲ್ಮೋಸ್ಟ್ ನಿಮಗೆ ಸ್ಕೂಲಲ್ಲೇ ಹೇಳಿರ್ತಾರೆ ವಿಟಮಿನ್ ಅಂದ್ರೆ ಏನು, ಕ್ಯಾಲ್ಸಿಯಂ ಅಂದ್ರೆ ಏನು, ಲೈಕ್ ಮಿನರಲ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಆಗಿಲ್ಲ. ಸೊ ಅದನ್ನ ಆ ತರ ಆಹಾರ ನೀವು ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ದೇಹನ ಕಾಪಾಡ್ಕೋಬಹುದು. ಸೊ ಈ ಮಾಹಿತಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೇಲಿರೋರು ಎಲ್ಲರಿಗೂ ಸಹ ನೀವು ಇಂಥ ಮಾಹಿತಿ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಫಾಸ್ಟ್ ಫುಡ್ ಅಂತಾರೆ ಗೊತ್ತಾ, ಗೋಬಿ ಮಂಚೂರಿ ಮತ್ತೆ ಇದೆಲ್ಲ ಇದೆ ಅಲ್ವಾ.